He was Pradeep here, Assistant Professor of Political Science, Government Law College, Ramnagar. Shout out to Dr. Uma Devi, Assistant Professor of Political Science, Government First Grade College, Vijayanagar, Bangalore. In this session, we will understand some of the salient features of American foreign policy. ಈ ಸಂಚಿಕೆಯಲ್ಲಿ ಅಮೆರಿಕದ ವಿದೇಶಾಂಗ ನೀತಿಯ ಪ್ರಮುಖ ತತ್ವಗಳ ಬಗ್ಗೆ ಚಿಂತಿಸುತ್ತೇವೆ. ಮೊಟ್ಟ ಮೊದಲಿಗೆ ಕಾಣುವಂತಹ ತತ್ವ ಎರಡನೇ ಮಹಾಯುದ್ಧದ ಮುಂಚಿನ ಸಮಯದಲ್ಲಿ ಇದ್ದಂತಹ ತತ್ವ. ಅದು ಜಾರ್ಜ್ ವಾಷಿಂಗ್ಟನ್ ಮತ್ತು ಥಾಮಸ್ ಜೆಫರ್ಸನ್ ಹಾಗೂ ಹಲವಾರು ಇತರ ಅಮೆರಿಕದ ಅಧ್ಯಕ್ಷರು 200 ವರ್ಷಗಳಕ್ಕಿಂತ ಹೆಚ್ಚಿನ ಸಮಯಕ್ಕೆ ಅನುಭವಿಸಿದಂತಹ ಒಂದು ತತ್ವ. ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಐಸೋಲೇಷನಿಸಮ್, ಪ್ರತ್ಯೇಕತಾ ನೀತಿ, ಅಥವಾ ಇತರ ದೇಶಗಳ ವ್ಯವಹಾರಗಳಿಂದ ನಾವು ದೂರವಿರುವುದು, ಏಕಾಂಗಿಯಾಗಿ ಉಳ್ಕೊಳ್ಳುವಂಥದ್ದು. This is called as isolationism. Americans never interfered for almost 200 years in affairs of any countries. ತಮ್ಮಷ್ಟಿಗೆ ತಾವು ಇರುವಂತಹ ಚಿಂತನೆಯೇ ಪ್ರತ್ಯೇಕತಾವಾದ ಅಥವಾ ಪ್ರತ್ಯೇಕತಾ ನೀತಿ. ಇದಕ್ಕೆ ಐಸೋಲೇಷನಿಸಮ್ ಅಂತಲೂ ಕೂಡ ನಾವು ಕರಿಬಹುದು. ಎರಡನೇ ಪ್ರಮುಖವಾಗಿರುವಂತಹ ತತ್ವ ನಾನ್ ಇಂಟರ್ವೆನ್ಷನ್ ಅಂದರೆ ಯಾವುದೇ ಹಸ್ತಕ್ಷೇಪವಿಲ್ಲದಿರುವುದು. ವಿ ಆರ್ ನಾಟ್ ಗೋಯಿಂಗ್ ಟು ಇಂಟರ್ಫಿಯರ್ ಇನ್ ಎನಿ ಅಫೇರ್ಸ್ ಆಫ್ ಎನಿ ಅದರ್ ಸ್ಟೇಟ್. ಯುರೋಪಿನಲ್ಲಿ ಏನೇ ಜಗಳಗಳಾಗ್ತಾ ಇದ್ರೂ ಕೂಡ, ಏನೇ ಯುದ್ಧಗಳಾಗ್ತಾ ಇದ್ರೂ ಕೂಡ ಅಮೇರಿಕ ಭಾಗವಹಿಸುವುದಿಲ್ಲ. ಯುರೋಪಲ್ಲ, ವಿಶ್ವದಲ್ಲಿ ಯಾವ ದೇಶ ಏನೇ ಮಾಡ್ಕೊಂಡಿದ್ರು ಕೂಡ ವಿ ಆರ್ ನಾಟ್ ಗೋಯಿಂಗ್ ಟು ಇಂಟರ್ವೀನ್. ಹಸ್ತಕ್ಷೇಪ ಮಾಡೋದಿಲ್ಲ, ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ದಿಸ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಸೆಕೆಂಡ್ ಇಂಪಾರ್ಟೆಂಟ್ ಫೀಚರ್ ದಟ್ ವಾಸ್ ವ್ಯಾಲಿಡ್ ಅಂಟಿಲ್ ಸೆಕೆಂಡ್ ವರ್ಲ್ಡ್ ವಾರ್. ಎರಡನೇ ಮಹಾಯುದ್ಧದವರೆಗೂ ಈ ಐಸೋಲೇಷನಿಸಮ್ ಪಾಲಿಸಿ ಮತ್ತು ನಾನ್ ಇಂಟರ್ವೆನ್ಷನಿಸಮ್ ಪಾಲಿಸಿ ಅಸ್ತಿತ್ವದಲ್ಲಿರುತ್ತೆ. ಬಟ್ ವಿ ಆಲ್ಸೋ ಸಾ ವಾಟ್ ರಿಯಲಿ ಹ್ಯಾಪನ್ ಟು ಅಮೆರಿಕಾ ಡ್ಯೂರಿಂಗ್ ದ ಸೆಕೆಂಡ್ ವರ್ಲ್ಡ್ ವಾರ್. ಸೊ ಎರಡನೇ ಮಹಾಯುದ್ಧದ ನಂತರದಲ್ಲಿ ಈ ತತ್ವಗಳು ಮುರಿದು ಬೀಳುತ್ತೆ. ಯಾಕೆ ಅಂದರೆ ಅಮೇರಿಕ ಇನ್ನೂ ಅದೇ ಒಂದು ಪಾಲಿಸಿನ ಅನುಭವಿಸ್ತಾ ಇದ್ದರೆ ಜರ್ಮನಿ, ಇಟಲಿ, ಜಪಾನ್ ಅಮೇರಿಕಾನ ಸರ್ವನಾಶ ಮಾಡ್ತಾಯಿದ್ರು. ಆ ಒಂದು ಕಾರಣಕ್ಕೋಸ್ಕರ ಈ ಎರಡೂ ತತ್ವಗಳನ್ನ ಅದು ಬಿಟ್ಟು ಹೊಸದಾಗಿ ತನ್ನ ವಿದೇಶಾಂಗ ನೀತಿಯನ್ನು ಬದಲಾಗುತ್ತಿರುವಂತಹ ಸಮಾಜದಲ್ಲಿ, ಬದಲಾಗುತ್ತಿರುವಂತಹ ವಿಶ್ವದಲ್ಲಿ ಅದು ಕೂಡ ಬದಲಾಯಿಸ್ಕೊಳ್ಳುತ್ತೆ. ಮೂರನೇ ಮುಖ್ಯವಾಗಿರುವಂತಹ ತತ್ವ ಟು ಪ್ರೊಟೆಕ್ಟ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಅಮೇರಿಕದ ರಾಷ್ಟ್ರವನ್ನು ರಕ್ಷಿಸುವಂತಹ ತತ್ವ ಹೊಂದಿದೆ. ಯಾರಿಂದ ರಕ್ಷಣೆ ಪಡಿಬೇಕು, ಯಾಕೆ ರಕ್ಷಣೆ ಪಡಿಬೇಕು? ಇವತ್ತಿನ ಸಮಯದಲ್ಲಿ ಆ ಒಂದು ರಾಷ್ಟ್ರಕ್ಕೆ ತೊಂದರೆ ಆಗ್ತಿರುವಂಥದ್ದು ಆತಂಕವಾದದಿಂದ. ಆತಂಕವಾದ ಅತ್ಯಂತ ಪ್ರಮುಖವಾಗಿ ಅಮೇರಿಕಾದ ರಾಷ್ಟ್ರವನ್ನೇ ಅಲ್ಲಾಡಿಸಿದಂತಹ ಒಂದು ಚಿಂತನೆಯಾಗಿ ಕಾಣಿಸ್ಕೊಳ್ಳುತ್ತೆ. ಟೆರರಿಸಮ್ ವಾಸ್ ಒನ್ ಆಫ್ ದ ಮೇಜರ್ ಫ್ಯಾಕ್ಟರ್ ವಿಚ್ ವಾಸ್ ಅಫೆಕ್ಟಿಂಗ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. 2001 ಸೆಪ್ಟೆಂಬರ್ 11 ಒಸಾಮಾ ಬಿನ್ ಲಾದನ್ ನ್ಯೂಯಾರ್ಕಲ್ಲಿರುವಂತಹ 2 ದೊಡ್ಡ ಕಟ್ಟಡ ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ವಿಮಾನಗಳಿಂದ ದಾಳಿ ಮಾಡ್ತಾನೆ. ಸಾವಿರಾರು ಜನರು ಸಾವನ್ನಪ್ತಾರೆ. ಅದಾದ ನಂತರದಲ್ಲಿ ಅಮೇರಿಕ ಆತಂಕವಾದದ ವಿರುದ್ಧ ಮುಂಚೂಣಿಯಲ್ಲಿ ಸಾಗುತ್ತೆ.
to protect the United States of America from terrorism. ಆತಂಕವಾದದ ಜೊತೆಯಲ್ಲಿ ರಕ್ಷಣೆ ಬೇಕಾಗಿರುವಂಥದ್ದು ಬಹಳ ಭಯಾನಕವಾಗಿರುವಂತಹ ಅಸ್ತ್ರಗಳಿಂದ, ಅಣು ಅಸ್ತ್ರಗಳು, ಕೆಮಿಕಲ್ ವೆಪನ್ಸ್ಗಳು. ವಿಶ್ವದಲ್ಲಿ ಅಣು ಅಸ್ತ್ರಗಳು ಹೆಚ್ಚಾದರೆ ಅದು ತೊಂದರೆ ಆಗುವಂಥದ್ದು ಅಮೇರಿಕ ಮತ್ತು ಅಮೇರಿಕ ನಂಬಿದಂತಹ ಸ್ನೇಹ ರಾಷ್ಟ್ರಗಳಿಗೆ. ಇರಾನ್ನವರು ಆಗಲೇ ಅಣು ಬಾಂಬನ್ನು ಉತ್ಪಾದನೆ ಮಾಡಬೇಕು ಅಂತ ಮುಂಚೂಣಿಯಲ್ಲಿದ್ದರು. ಆದರೆ ಅಮೇರಿಕಾದ ವಿದೇಶಾಂಗ ನೀತಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇರಾನ್ ಕೈಯಲ್ಲಿ ಈ ಒಂದು ಭಯಾನಕವಾಗಿರುವಂಥ ವೆಪನ್ ಸಿಕ್ಕಿದ್ರೆ ಸುತ್ತಮುತ್ತಲಿರುವಂತಹ ತನ್ನ ಆತ್ಮೀಯ ರಾಷ್ಟ್ರಗಳಿಗೆ ತೊಂದರೆ ಆಗ್ಬೋದು. ನಾಳೆ ಇರಾನು ಕೂಡ ನಮ್ಮ ದೇಶದ ಮೇಲೆ ದಾಳಿ ಮಾಡ್ಬೋದು. ಆ ಕಾರಣಕ್ಕೋಸ್ಕರ ಎಲ್ಲ ರಾಷ್ಟ್ರಗಳನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ನೀವು ಇರಾನ್ ಜೊತೆ ವ್ಯಾಪಾರ ಮಾಡಬೇಡಿ. ಇರಾನ್ ಜೊತೆ ಒಪ್ಪಂದನೂ ಕೂಡ ಮಾಡ್ಕೊಳ್ತಾರೆ, ಅಣು ಅಸ್ತ್ರಗಳಿಂದ ದೂರ ಇರ್ತೀವಿ ಅಂತ. ಸೊ ಹೀಗೆ ತನ್ನ ರಾಷ್ಟ್ರದ ರಕ್ಷಣೆಗೋಸ್ಕರ ಅಮೇರಿಕಾದ ವಿದೇಶಾಂಗ ನೀತಿ ಯಾವಾಗಲೂ ಮುಂದೆ ನಿಂತಿರುತ್ತೆ. To promote international understanding of American values. ಅಮೇರಿಕಾದ ಮೌಲ್ಯಗಳನ್ನ ಸಾರುವಂಥದ್ದು. ಪ್ರಜಾಪ್ರಭುತ್ವ, ಉದಾರವಾದ ಮತ್ತು ಫ್ರೀ ಆ್ಯಂಡ್ ಓಪನ್ ಸೊಸೈಟಿ, ಸ್ವಾತಂತ್ರ್ಯ, ಹಕ್ಕುಗಳ ಸಂರಕ್ಷಣೆ, ಇಂಥದ ಉನ್ನತ ಮಟ್ಟದ ಮೌಲ್ಯಗಳನ್ನ ಇಡೀ ವಿಶ್ವಕ್ಕೆ ಸಾರುವಂತಹ ಕೆಲಸ ಮಾಡ್ತಾ ಇದೆ ಅದರ ವಿದೇಶಾಂಗ ನೀತಿ. ಇದರ ಅವಶ್ಯಕತೆ ಏನಿದೆ ಅಂದರೆ, ಈ ಒಂದು ಮೌಲ್ಯಗಳಿಂದ ಇಡೀ ವಿಶ್ವಕ್ಕೆ ಅಮೇರಿಕಾದ ಉನ್ನತ ಮೌಲ್ಯಗಳ ಪರಿಚಯವಾಗುತ್ತೆ, ಅದರ ಮೇಲೆ ಗೌರವ ಹುಟ್ಟುತ್ತೆ. ಆದ್ದರಿಂದ ಉತ್ತಮ ಸ್ನೇಹ ಸಂಬಂಧ ಸಾಧ್ಯ, ಯುದ್ಧ ಸಾಧ್ಯ ಆಗೋದಿಲ್ಲ. ಬಾಂಧವ್ಯಗಳು, ಪರಸ್ಪರ ನಂಬಿಕೆಗಳು ಈ ಮೌಲ್ಯಗಳಿಂದ ಕಾಣಿಸ್ಕೊಳ್ಳುತ್ತೆ. ಪ್ರಜಾಪ್ರಭುತ್ವನೂ ಕೂಡ ಸೇರಿಕೊಂಡು. 5ನೇ ಮುಖ್ಯ ತತ್ವ, ಟು ಅಡ್ವಾನ್ಸ್ ಡೆಮಾಕ್ರಸಿ ಆ್ಯಂಡ್ ಹ್ಯೂಮನ್ ರೈಟ್ಸ್. ಪ್ರಜಾಪ್ರಭುತ್ವದಿಂದ ಅಷ್ಟೊಂದು ಶ್ರೀಮಂತವಾಗಿರುವಂತಹ ರಾಷ್ಟ್ರ ಆ ಮೌಲ್ಯಗಳನ್ನ ಬಿಟ್ಕೊಡಕ್ಕೆ ಹೋಗೋದಿಲ್ಲ. ಎಲ್ಲಿ ಪ್ರಜಾಪ್ರಭುತ್ವ ಕೆಳಗಿಳಿತಾ ಇದೆ ಅಂತ ಅನಿಸುತ್ತೋ ಅಂಥ ಸಮಯದಲ್ಲಿ ಅಮೇರಿಕ ಮುಂದೆ ಬರುತ್ತೆ. ಎಲ್ಲ ಕಡೆ ಪ್ರಜಾಪ್ರಭುತ್ವದ ಚಿಂತನೆಯನ್ನು ಸಾರುವಂಥದ್ದು. ಮಾನವ ಹಕ್ಕುಗಳನ್ನ ಎತ್ತಿಡಿಯುವಂಥದ್ದು. ಪ್ರತಿ ವರ್ಷದಲ್ಲೂ ಕೂಡ ಅಮೇರಿಕದ ಕಾಂಗ್ರೆಸ್ಗೆ ವರದಿ ಹೋಗುತ್ತೆ ಎಕ್ಸ್ಪರ್ಟ್ಗಳಿಂದ, ಯಾವ ರಾಜ್ಯದಲ್ಲಿ ಮಾನವ ಹಕ್ಕುಗಳು ಉಲ್ಲಂಘನೆ ಆಗ್ತಾ ಇದೆ, ಯಾವ ರಾಷ್ಟ್ರಗಳಲ್ಲಿ ಪ್ರಜಾಪ್ರಭುತ್ವ ಹಿಂದೆ ಹೋಗ್ತಾ ಇದೆ. ರಾಜ್ಯಗಳ ಜೊತೆ ಅಮೇರಿಕಾದ ರಾಯಭಾರಿಗಳಾಗಿರ್ಬೋದು, ಅಮೇರಿಕದ ವಿದೇಶಾಂಗ ನೀತಿ ಆಗಿರ್ಬೋದು, ನಿರ್ಬಂಧನೆಗಳನ್ನು ಹಾಕುವಂಥದ್ದು. ಈ ಥರ ಮಾರ್ಗಸೂಚಿಗಳನ್ನು ಅನುಸರಿಸಿ ಆ ರಾಜ್ಯವನ್ನು ಸರಿದಾರಿಗೆ ತರುವಂಥ ಕೆಲಸಗಳನ್ನು ಕೂಡ ಅಮೇರಿಕ ಮಾಡ್ತಾ ಇದೆ. ಸೊ ಆದ್ದರಿಂದ ಪ್ರಜಾಪ್ರಭುತ್ವವನ್ನು ಸಂರಕ್ಷಿಸುವ ಜೊತೆಯಲ್ಲಿ ಅದನ್ನು ಪೋಷಿಸುವುದು, ಮಾನವ ಹಕ್ಕುಗಳನ್ನು ಕೂಡ ರಕ್ಷಣೆ ಮಾಡೋ ಜೊತೆಯಲ್ಲಿ ವಿಶ್ವಕ್ಕೆ ಮಾನವ ಹಕ್ಕುಗಳ ಔಚಿತ್ಯವನ್ನು ಸಾರುವಂಥದ್ದು. 7ನೇ ಮುಖ್ಯವಾಗಿರುವಂಥ ತತ್ವ, ವಿಶ್ವದಲ್ಲಿ ಅಮೇರಿಕ ಜನರು, ನಾಗರಿಕರು ಎಲ್ಲೆಲ್ಲಿದ್ದಾರೋ ಅವರಿಗೆ ನೆರವಾಗುವಂಥದ್ದು, ಸಹಾಯವನ್ನು ಮಾಡುವಂಥದ್ದು. ಆ ಒಂದು ಕಾರಣಕ್ಕೋಸ್ಕರ ಬಹುತೇಕವಾಗಿ ಹಲವಾರು ರಾಷ್ಟ್ರಗಳಲ್ಲಿ ಅಮೇರಿಕಾದ ರಾಯಭಾರಿಗಳ ಕಚೇರಿಗಳಿದೆ. ಆ ಕಚೇರಿಯ ಮೂಲಕ ರಾಯಭಾರಿಗಳು ಆ ದೇಶದ ಪ್ರಜೆಗಳಿಗೆ, ಅಮೇರಿಕಾದ ನಾಗರಿಕರಿಗೆ ಸಹಾಯ ಮತ್ತು ನೆರವನ್ನು ನೀಡುವುದರ ಮುಖಾಂತರ ಅಮೇರಿಕ ವಿದೇಶದಲ್ಲಿ ನೆಲೆಸಿರುವಂತಹ
ತನ್ನ ನಾಗರಿಕರಿಗೆ ರಕ್ಷಣೆಯನ್ನು ನೀಡುವಂಥದ್ದು, ಸಹಾಯವನ್ನು ನೀಡುವಂಥದ್ದು. It helps Americans who are residing overseas in other foreign countries. For this purpose, they have embassies in most of the countries, which facilitates on day-to-day basis to help and assist Americans living in those countries. ಎಂಟನೇ ಅಂಶ, ಆರ್ಥಿಕವಾಗಿ ಉನ್ನತ ಮಟ್ಟದಲ್ಲಿ ಬೆಳೆಯುವಂಥದ್ದು. ಅಮೇರಿಕಾದ ರಾಷ್ಟ್ರವು it is based on free exercise of economic enterprise. ನಿಮ್ಮಲ್ಲಿ ಕೆಪಾಸಿಟಿ ಇದ್ದರೆ ನೀವು ಬೆಳಿತೀರಾ, ನೀವು ಶ್ರೀಮಂತರಾಗ್ತೀರಾ. ಅಮೇರಿಕಾ ವಿಲ್ ನಾಟ್ ಇಂಟರ್ಫಿಯರ್ ಇನ್ ಯೋರ್ ಡೇ ಟು ಡೇ ಎಂಟರ್ಪ್ರೈಸ್, ಇನ್ ಯೋರ್ ಎಬಿಲಿಟಿ ಟು ಬಿಕಮ್ ರಿಚ್. ಸೊ ಈ ಒಂದು ಚಿಂತನೆ, ಉದಾರೀಕರಣದ ಒಂದು ಚಿಂತನೆ ಅಮೇರಿಕಾದ ಪ್ರಾಸ್ಪರಿಟಿಗೆ ಕಾರಣವಾಯಿತು. ಸೊ whenever America interferes and intervenes in any other countries, especially for trade, it makes sure that its prosperity is a top priority. ಅಮೇರಿಕಾದ ರಾಷ್ಟ್ರದ ಬಹಳ ಪ್ರಮುಖವಾಗಿರುವಂತಹ ತತ್ವ ಇದು. ನಾವು ಏನೇ ವ್ಯವಹಾರ ಮಾಡಿದ್ರೂ ಕೂಡ ಬೇರೆ ರಾಷ್ಟ್ರಗಳ ಜೊತೆ, ಅದರ ಒಂದು ಬದಲಿಗೆ ನಮ್ಮ ರಾಷ್ಟ್ರದ ಜನರು ಎಷ್ಟು ಶ್ರೀಮಂತರಾಗ್ತಾ ಇದ್ದಾರೆ, ನಮ್ಮ ರಾಷ್ಟ್ರ ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯನಾ ನಾನು ಈ ದೇಶದ ಜೊತೆ ಒಪ್ಪಂದ ಮಾಡಿಕೊಂಡ್ರೆ? ಇವತ್ತು ಭಾರತ ಅಮೇರಿಕ ಬಹಳಷ್ಟು ಮಿತ್ರವಾಗಿರುವಂಥ ದೇಶದ ಥರ ಕಾಣಿಸ್ತಾ ಇದೆ. ಹೌದು ಅಲ್ವೋ? ಡೊನಾಲ್ಡ್ ಟ್ರಂಪ್ ಬರ್ತಾರೆ, ಒಬಾಮಾ ಬರ್ತಾರೆ, ಕ್ಲಿಂಟನ್ ಬರ್ತಾರೆ, ಪ್ರತಿಯೊಬ್ಬ ಅಧ್ಯಕ್ಷನು ಒಂದು ಸರಿ ವಿಸಿಟ್ ಮಾಡೇ ಮಾಡ್ತಾರೆ. ಕಾರಣ ಏನು? ಭವ್ಯವಾಗಿರುವಂತಹ ಭಾರತ, ಹಳೇ ಒಂದು ಪೌರಾಣಿಕವಾಗಿರುವಂಥ ಭಾರತ ಅಂತನಾ? ನೋ, ದುಡ್ಡು. ನಮ್ಮ ದೇಶ ವಿಶ್ವದಲ್ಲಿ ದೊಡ್ಡ ಮಾರುಕಟ್ಟೆ. ಪ್ರಗತಿ ಹೊಂದಿರುವಂಥ ಅಮೇರಿಕ ಏನೇ ಉತ್ಪಾದನೆ ಮಾಡಿದ್ರೂ ಕೂಡ ಅದನ್ನು ಖರೀದಿ ಮಾಡುವಂಥವರು ನಾವು. ಅದಕ್ಕೋಸ್ಕರ ನಮ್ಮ ರಾಷ್ಟ್ರ ಅವರಿಗೆ ಅವಶ್ಯಕ. ಆ ಒಂದು ಕಾರಣಕ್ಕೋಸ್ಕರ ನಮ್ಮ ಜೊತೆ ಉತ್ತಮ ಸಂಬಂಧ ಬಾಂಧವ್ಯಗಳನ್ನ ಇಟ್ಕೊಂಡ್ರೆ ನಾವು ಕೂಡ ಅವರ ಪದಾರ್ಥಗಳನ್ನು ಖರೀದಿ ಮಾಡ್ತೀವಿ. ಹಲವಾರು ಯುದ್ಧದ ವಿಮಾನಗಳು, ಉಪಕರಣಗಳು, ಏರ್ ಕಂಡೀಷನ್ಗಳು, ಕಾರ್ಗಳು, ಇತರ ತಂತ್ರಜ್ಞಾನದ ಉನ್ನತ ಮಟ್ಟದ ಮಿಷಿನ್ಗಳು ಎಲ್ಲವನ್ನೂ ಕೂಡ ನಾವು ಖರೀದಿ ಮಾಡ್ತೀವಿ. ಅದರಿಂದ ಅವರ ದೇಶ ಸಮೃದ್ಧಿಯಾಗಿ ಬೆಳೀತಾ ಇದೆ. 9ನೇ ಮುಖ್ಯ ತತ್ವ, ಪ್ರಿಸರ್ವಿಂಗ್ ದ ನ್ಯಾಷನಲ್ ಸೆಕ್ಯೂರಿಟಿ ಆಫ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಇದು ಪ್ರಮುಖವಾಗಿ ಎಲ್ಲ ರಾಷ್ಟ್ರಗಳು ಅನುಭವಿಸುವಂತಹ ಒಂದು ತತ್ವ. ತನ್ನ ರಾಷ್ಟ್ರ ಸುಭದ್ರತೆಯಾಗಿರಬೇಕು. ತನ್ನ ರಾಷ್ಟ್ರಕ್ಕೆ ಯಾವ ತೊಂದರೆನೂ ಕೂಡ ಆಗಬಾರ್ದು. ನನ್ನ ರಾಷ್ಟ್ರಕ್ಕೆ ಎಲ್ಲಾದರೂ ತೊಂದರೆ ಕಾಣಿಸ್ಕೊಂಡ್ರೆ ಆ ತೊಂದರೆನ ಸಡನ್ನಾಗಿ ನಿರ್ನಾಮ ಮಾಡಬೇಕು. ಇಫ್ ಯು ಫೈಂಡ್ ಎನಿ ಪ್ರಾಬ್ಲಮ್ಸ್ that might affect my country anywhere in the world, I have to make sure that problem is ebbed as soon as possible. 2001ರಲ್ಲಿ ಒಸಾಮಾ ಬಿನ್ ಲ್ಯಾಡನ್ ಅಟ್ಯಾಕ್ ಮಾಡ್ತಾನೆ ಅಮೇರಿಕಾದ ಲ್ಯಾಂಡ್ ಮೇಲೆ. ಅದಕ್ಕೇನು ಮಾಡ್ತಾರೆ ಅವರು? ಇಡೀ ಅಮೇರಿಕಾದ ಮಿಲಿಟ್ರಿ ತೊಗೊಂಬಂದು ಕೊನೆಗೆ ಒಸಾಮಾ ಬಿನ್ ಲಾದನ್ನ ಸಾಯಿಸ್ತಾರೆ. ಇರಾಕಿನ ಅಧ್ಯಕ್ಷ ಸದಾಮ್ ಹುಸೇನ್ 2002-3 ಇಸ್ವಿಯಲ್ಲಿ ಈ ಥ್ರೆಟನ್ಡ್ ಟು ಎಲಿಮಿನೇಟ್ ಅಮೇರಿಕಾ. ನಾನು ಬಾಂಬನ್ನು ರೆಡಿ ಮಾಡಿಕೊಂಡು ನಿಮ್ಮನ್ನು ನಾಶ ಮಾಡ್ತೀನಿ ಅಂತ ಹೆದರಿಸ್ತಾರೆ. ಸೊ ವಾಟ್ ಡಿಡ್ ಅಮೇರಿಕಾ ಡೂ? ಇಟ್ ವೆಂಟ್ and destroyed Iraq and eliminated him.
ಅವನು ಭೂಮಿ ಮೇಲಿಲ್ಲ. ಇರಾನ್ ತಗೊಳ್ಳಿ, ಇರಾನಲ್ಲಿರುವಂತಹ ಮುಖ್ಯ ನಾಯಕರು ಅಮೇರಿಕಾನ ಥ್ರೆಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು. ಸೊಲೈಮಿ ಅಂತ. ಸೊಲೈಮಿನ ಏನು ಮಾಡಿದ್ರು ಅಮೇರಿಕನ್ಸು? ರಹಸ್ಯವಾಗಿರುವಂತಹ ಡ್ರೋನ್ನ ಹಾರಿಸಿ ಅವನನ್ನು ಸಂಹಾರ ಮಾಡ್ತಾರೆ. ಸೊ ಹೀಗೆ ತನ್ನ ರಾಷ್ಟ್ರಕ್ಕೆ ಎಲ್ಲಿಂದ ತೊಂದರೆ ಆಗ್ತಿದೆಯೋ ಅದನ್ನೆಲ್ಲವೂ ಕೂಡ ಇತ್ಯರ್ಥಗೊಳಿಸಿ ರಾಷ್ಟ್ರದ ಸುಭದ್ರತೆ, ರಾಷ್ಟ್ರದ ರಕ್ಷಣೆ ಮತ್ತು ರಾಷ್ಟ್ರವನ್ನು ಕಾಪಾಡುವಂತಹ ತತ್ವ ನಾವು ನೋಡಿದ್ವಿ. 11ನೇ ಮುಖ್ಯ ತತ್ವ, ಮೇಂಟೈನಿಂಗ್ ಬ್ಯಾಲೆನ್ಸ್ ಆಫ್ ಪವರ್ ಅಮಾಂಗ್ ನೇಷನ್ಸ್. ಶಕ್ತಿ ಸಮತೋಲನವನ್ನು ಸಾಧಿಸುವಂಥದ್ದು ವಿಶ್ವದ ಶಾಂತಿಗೋಸ್ಕರ. ಹೀಗಂದರೆ ಏನು? ವಿಶ್ವ ಸ್ಥಿರವಾಗಿರಬೇಕು ಅಂತ ಹೇಳಿದ್ರೆ ಶಕ್ತಿಪಣಗಳು ಅತಿರೇಕವಾಗಿ ಒಂದು ರಾಷ್ಟ್ರ ಅತಿಯಾಗಿರುವಂಥ ಶಕ್ತಿ ಹೊಂದಿದಾಗ ಅದು ವಿಶ್ವಕ್ಕೆ ಸಮಸ್ಯೆ ಆಗತ್ತೆ. ಸೊ ಈ ಕಾರಣಕ್ಕೋಸ್ಕರ ಅಮೇರಿಕಾಗೇನಾದರೂ ಅನಿಸಿದ್ರೆ ಒಂದು ರಾಷ್ಟ್ರ ಅತಿಯಾಗಿ ಶಕ್ತಿಯುತವಾಗಿ ಬೆಳೀತಾ ಇದೆ ಅಂತ ಅದಕ್ಕೆ ಮನಸ್ಸಿಗೆ ಬಂದರೆ ಅದೇನು ಮಾಡುತ್ತೆ? ಶಕ್ತಿ ಸಮತೋಲನದ ಸಾಧನೆಯನ್ನು ಮಾಡಲಿಕ್ಕೆ ಮುಂದಾಗತ್ತೆ. ಶೀತಲ ಸಮರದಲ್ಲಿ ಯಾವಾಗ ಸೋವಿಯತ್ ರಷ್ಯಾ ಬೆಳೀತಾ ಇತ್ತೋ ಅತಿರೇಕವಾಗಿ, ಅದೇನು ಮಾಡುತ್ತೆ? ಯುರೋಪ್ನಲ್ಲಿ ನೇಟೋ ಮಾಡ್ತು, ಈ ಕಡೆ ಸಿಯಾಟೋ ಮಾಡ್ತು, ಮಧ್ಯದಲ್ಲಿ ಬಾಗ್ದಾದ್ ಪ್ಯಾಕ್ಟ್ ಮಾಡ್ತು. ಎಲ್ಲ ರಾಷ್ಟ್ರಗಳನ್ನ ಕಲೆ ಹಾಕಿ ಸೋವಿಯತ್ ರಷ್ಯಾ ವಿರುದ್ಧ ನಿಂತ್ಕೊಳ್ಳುತ್ತೆ. ಇವತ್ತೇನಾಗ್ತಾ ಇದೆ? ಚೀನಾ ಉದ್ವೇಗವಾಗಿ ಬೆಳೀತಾ ಇದೆ. ಆ ಒಂದು ಕಾರಣಕ್ಕೋಸ್ಕರ ಭಾರತ ಬೇಕು, ಜಪಾನ್ ಬೇಕು, ಆಸ್ಟ್ರೇಲಿಯಾ ಬೇಕು, ಫ್ರಾನ್ಸ್ ಬೇಕು, ಬ್ರಿಟನ್ ಬೇಕು, ಎಲ್ಲರ ಜೊತೆ ಸೇರಿಕೊಂಡು ಶಕ್ತಿ ಸಮತೋಲನವನ್ನು ಸಾಧಿಸಿ ವಿಶ್ವ ಶಾಂತಿನ ರಕ್ಷಿಸುವಂತಹ ಯೋಜನೆ ಕೂಡ ಮಾಡ್ತಾ ಇದೆ. 11ನೇ ತತ್ವ, ಟು ವರ್ಕ್ ವಿತ್ allies ಟು ಸಾಲ್ವ್ ಇಂಟರ್ನ್ಯಾಷನಲ್ ಪ್ರಾಬ್ಲಮ್ಸ್. ಕೇವಲ ಅಮೇರಿಕ ರಾಷ್ಟ್ರ ಒಂದೇ ವಿಶ್ವವನ್ನು ಸಂಪೂರ್ಣವಾಗಿ ಸಂರಕ್ಷಿಸಲು ಸಾಧ್ಯವಾಗೋದಿಲ್ಲ. ಆ ಒಂದು ಕಾರಣಕ್ಕೆ ಸಮನಾಗಿ ಮನಸ್ಸಿರುವಂತಹ ಉತ್ತಮ ರಾಷ್ಟ್ರಗಳು ಜೊತೆ ಹೊಂದಾಣಿಕೆಯನ್ನು ಹೂಡಿಸಿ ವಿಶ್ವದ ಸಮಸ್ಯೆಗಳಿಗೆ ತೆರೆ ಎಳೆಯುವಂಥ ಕೆಲಸನೂ ಅಮೇರಿಕ ಮಾಡ್ತಾ ಇದೆ. This is one of the most striking features that Americans will work with allies to solve the international problem. ಕೇವಲ ಸ್ನೇಹ ರಾಷ್ಟ್ರಗಳೊಂದೇ ಅಲ್ಲ, ವಿಶ್ವಸಂಸ್ಥೆ ಮತ್ತು ಇತರ ವೇದಿಕೆಗಳನ್ನು ಬಳಸಿಕೊಂಡು ಅಂತಾರಾಷ್ಟ್ರೀಯ ವಿವಾದಗಳಿಗೆ ಇತ್ಯರ್ಥವನ್ನು ಹಾಕುವಂಥದ್ದು. ಗೇನ್ ಇತ್ತೀಚಿನ ದಿನಗಳಲ್ಲಿ ಇರಾನ್ ರಾಷ್ಟ್ರ ಅಣು ಅಸ್ತ್ರವನ್ನು ಪಡೀಲಿಕ್ಕೆ ಮುಂಚೂಣಿಯಲ್ಲಿ ಇದ್ದಾಗ ಆವಾಗ ಏನು ಮಾಡ್ತು? ಅಮೇರಿಕ ತನ್ನ ಎಲ್ಲ ಸ್ನೇಹ ರಾಷ್ಟ್ರಗಳಿಗೆ ವಿಶ್ವಸಂಸ್ಥೆಯ ಮೂಲಕ ಮನವರಿಕೆ ಮಾಡಿಸಿಕೊಟ್ಟು ಆ ರಾಷ್ಟ್ರದ ಜೊತೆ ನೀವು ಒಪ್ಪಂದಗಳನ್ನು ಅಥವಾ ವ್ಯಾಪಾರ ವಹಿವಾಟುಗಳನ್ನು ಮಾಡಬೇಡಿ, ಅದು ಉತ್ಪಾದನೆಯಿಂದ ಹಿಂದೇಟಾಕುವವರೆಗೂ. Furthering cooperative foreign trade and global involvement in international trade and organization. ಈ ತತ್ವನೂ ಕೂಡ ವ್ಯಾಪಾರ ಮತ್ತು ವಹಿವಾಟಿಗೆ ಸಂಬಂಧಪಟ್ಟಿರುವಂಥದ್ದು. ಅಂತಾರಾಷ್ಟ್ರೀಯ ವ್ಯಾಪಾರ ಯಾರಿಗೆ ಲಾಭ? ಅಮೇರಿಕಾಗೆ ಲಾಭ. ಅದಕ್ಕೋಸ್ಕರ ಅಂತಾರಾಷ್ಟ್ರೀಯ ವ್ಯಾಪಾರಗಳನ್ನು ವೃದ್ಧಿಸುವಂಥದ್ದು ಹಾಗೂ ಅಂತಾರಾಷ್ಟ್ರೀಯ ವ್ಯಾಪಾರದ ಸಂಘಟನೆಯೊಡನೆ ಸೇರಿಕೊಂಡು ಉತ್ತಮ ರೀತಿಯಲ್ಲಿ ಆರ್ಥಿಕ ವ್ಯವಸ್ಥೆಯನ್ನು, ಅಂತಾರಾಷ್ಟ್ರೀಯ ಮಟ್ಟದ ಆರ್ಥಿಕ ವ್ಯವಸ್ಥೆಯನ್ನು
ಸದೃಢಗೊಳಿಸಲು ಮುಂಚೂಣಿಯಲ್ಲಿ ಕಾರ್ಯವನ್ನು ನಿರ್ವಹಿಸುವಂಥದ್ದು. One of the important features of UN foreign policy is further cooperative foreign trade with and global involvement. ಇತರ ರಾಷ್ಟ್ರಗಳೊಡನೆ ಉತ್ತಮ ಸಂಬಂಧಗಳನ್ನು ಮಾಡಿಕೊಂಡು ತನ್ನ ಆರ್ಥಿಕ ನಿಲುವನ್ನು ಸಾಧನೆ ಮಾಡುವಂಥದ್ದು, ಅಂತಾರಾಷ್ಟ್ರೀಯ ಮಟ್ಟದ ಸಂಘ ಸಂಘಟನೆಗಳೊಡನೆ ಉತ್ತಮ ಸಂಬಂಧವನ್ನು ಸಾಧಿಸಿ ತಮ್ಮ ರಾಷ್ಟ್ರದ ಆರ್ಥಿಕ ಸುಭದ್ರತೆಯನ್ನು ಕಾಪಾಡುವಂಥದ್ದು. ಹೀಗೆ ಅಮೆರಿಕ ರಾಷ್ಟ್ರವು ಇಂತಹ ಮೂಲ ತತ್ವಗಳನ್ನು ಅನುಸರಿಸಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಈ ರೀತಿ ನಾವು ಅಮೆರಿಕದ ವಿದೇಶಾಂಗ ನೀತಿಯ ಪ್ರಮುಖ ತತ್ವಗಳನ್ನು ಅರ್ಥೈಸಿಕೊಳ್ಳಬಹುದು. ಮುಂದಿನ ಸೆಷನ್ಗಳಲ್ಲಿ ನಾವು ಶೀತಲ ಸಮರದ ಸಮಯದಲ್ಲಿ ಅಮೆರಿಕದ ವಿದೇಶಾಂಗ ನೀತಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇತ್ತು ಮತ್ತು ಪೋಸ್ಟ್ ಕೋಲ್ಡ್ ವಾರ್ ಶೀತಲ ಸಮರದ ನಂತರದಲ್ಲಿ ಅಮೆರಿಕದ ವಿದೇಶಾಂಗ ನೀತಿಯು ಯಾವ ರೀತಿಯ ಕೆಲಸ ಮಾಡ್ತಾ ಇತ್ತು, ಇನ್ಕ್ಲೂಡಿಂಗ್ ಬೈಡನ್, ಇದರ ಬಗ್ಗೆಯೂ ಕೂಡ ನಾವು ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ. ಇನ್ನಷ್ಟು ವಿಚಾರಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.